ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಮೊದಲನೇ ಬಾರಿಗೆ ನಾನ್ ಅಗ್ರಿಕಲ್ಚರ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತಿರೋದು ಬೈಲ್ಕುಪ್ಪೆ ಅಂದರೆ ಕುಶಾಲನಗರದಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ವಿಶೇಷ ಅನ್ನಿಸ್ತು, ಅದರಿಂದ ತೆಗೆದು ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ನೋಡಿ ಮೇನ್ ಎಂಟ್ರೆನ್ಸು, ಮೇನ್ ರೋಡಿಂದ. ಇದ್ರದ್ದು ಮೇನ್ ಎಂಟ್ರೆನ್ಸಿಂದ ಒಳಗಡೆ ಹೋದ್ರೇ ಫಸ್ಟ್ ಇಮಿಡಿಯೇಟ್ಲಿ ಒಂದು ದೊಡ್ಡ ಶಾಪಿಂಗ್ ಏರಿಯಾ ಇದೆ. ಶಾಪಿಂಗ್ ಏರಿಯಾ ನೋಡಿ, ಇದು ಸುತ್ತಮುತ್ತಲು ಪಾರ್ಕಿಂಗು, ಶಾಪಿಂಗ್ ಏರಿಯಾ. ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಥರ ಇರೋದ್ರಿಂದ ಅಲ್ಲಿದೆಲ್ಲ ಅಕಾಮಿಡೇಷನ್ಸ್ಗಳು ಮಾಡೋವಂಥದ್ದು ಇದೆ. ಇದು ನೋಡಿ, ಅರೌಂಡು ಟಿಬೆಟಿಯನ್ಸು ಇಂಡಿಯಾದಿಂದ ಬಂದಾಗ ಒಂದು ಅರೌಂಡ್ 16,000 ಜನಕ್ಕೆ ವಸತಿ ಸೃಷ್ಟಿ ಮಾಡಿ ಅವ್ರಿಗೆ ಒಂದು ವಿದ್ಯಾಲಯ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ. ಇದು ಮೇನ್ ಎಂಟ್ರೆನ್ಸ್ ಒಳಗಡೆಯಿಂದ ಹೋದ ತಕ್ಷಣ ಇಲ್ಲಿ ಎದುರುಗಡೆ ಇರೋದು ಇದೊಂದು ಪ್ರವೇಶ ದ್ವಾರದ ಬಲಗಡೆ ಮತ್ತು ಎಡಗಡೆ 2 ದೀಪದ ಮನೆಗಳಿದೆ. ಆ ದೀಪದ ಮನೆ ಆ ಸುತ್ತಲೂ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಇನ್ನೂ ಎಲ್ಲನೂ ಫುಲ್ಲು ವಿದ್ಯಾರ್ಥಿಗಳಿಗೆ ಅಕಾಮಿಡೇಷನ್ ಥರ ಮಾಡಿದ್ದಾರೆ. ಇದು ಒಂದು ವಿದ್ಯಾಪೀಠ. ಎಲ್ಲ ಮಕ್ಕಳುಗಳಿಗೂ ಅವ್ರಿಗೆ ಧರ್ಮದ ಬಗ್ಗೆ ಎಲ್ಲನೂ ತಿಳಿಸ್ಕೊಡುವಂಥ ಜಾಗ. ಅಲ್ಲೇ ಇದ್ಕೊಂಡು ಎಲ್ಲನೂ ಟೀಚಿಂಗ್ ಮಾಡ್ತಾರೆ. ನೋಡಿ, ದೀಪದ ಮನೆಗಳ ಪಕ್ಕನೇ ಒಂದು ಅವರು ಬಿಟ್ಟು ಬಂದಂತಹ ಒಂದು ಊರಿನ ಒಂದು ಮಾಡೆಲ್ ಮಾಡಿಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ ನೋಡಿ. ಬೆಟ್ಟದ ಮೇಲೆ ಬಹುಶಃ ಇದು ನನಗನ್ಸುತ್ತೆ ಟಿಬೆಟಲ್ಲಿರೋ ಲಾಸಾ ನಗರ ಇರಬೇಕು ಅನಿಸುತ್ತೆ. ಬೆಟ್ಟದ ಸುತ್ತಲೂ ಎಷ್ಟು ಚೆನ್ನಾಗಿ ಮನೆಗಳನ್ನೆಲ್ಲ ಮಾಡಿಕೊಂಡು, ಆ ಮನೆಗಳು ತಗ್ಗು ಪ್ರದೇಶದಲ್ಲಿ ಮಾಡಿಕೊಂಡು ಎತ್ತರ ಪ್ರದೇಶದಲ್ಲಿ ಅವರು ದೇವಾಲಯಗಳನ್ನ ಕಟ್ಕೊಂಡು ಮಾಡಿರೋಂಥದ್ದು ಊರದ್ದು ಒಂದು ಮಾಡೆಲ್ ಮಾಡಿದ್ದಾಳೆ. ಭಾಳ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲನೂ ನೀಟಾಗಿ ವೆಲ್ಡ್ ಪ್ಲ್ಯಾನ್ ಥರ ಬೆಟ್ಟ ಆದರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇವ್ರದ್ದು ಇರೋದು ಪ್ರಿಮಿಸಿಸ್ಸು ಅಷ್ಟೇ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂದರೆ ತುಂಬ ದೊಡ್ಡದಿದು. 16,000 ಜನ ಅಂದರೆ ನೀವೇ ಲೆಕ್ಕ ಹಾಕೋಬೋದು ಎಷ್ಟು ದೊಡ್ಡದಾಗಿರ್ಬೋದು ಅಂತ. ಯಾವ ವಿದ್ಯಾಪೀಠ, ಹಿಂದೂಗಳ ವಿದ್ಯಾಪೀಠನಾಗಲಿ ಅಥವಾ IIT IIMದು ರೆಸಿಡೆನ್ಷಿಯಲ್ ಸ್ಕೂಲ್ಸರಾಗಲಿ ಯಾವುದೂ ಇಷ್ಟು ದೊಡ್ಡದಾಗಿಲ್ಲ, ಅಷ್ಟು ದೊಡ್ಡದಾಗಿದೆ. ಇದು ನೋಡಿ, ನಾನು ಆವಾಗಲೇ ಹೇಳಿದಂಥ ದೀಪದ ಮನೆ. ಈ ದೀಪದ ಮನೆ ಬಲಗಡೆ ಎಂಟ್ರೆನ್ಸ್ ಬಲಗಡೆ ಎಡಗಡೆ 2 ದೀಪದ ಮನೆ ಇದೆ. ಇದ್ರದ್ದು ಏನು ವಿಶೇಷ ನಾನೇನು ನೋಡಿದೆ ಅಂದರೆ, ಇವ್ರದ್ದು ಉದ್ದೇಶ ಏನು ಅಂದರೆ ದಿನದ 24 ಗಂಟೆನೂ ದೀಪ ಉರಿಯಂಗೆ ಮಾಡಿದ್ದಾರೆ. ಪ್ರತಿಯೊಂದು ಕಡೆ ಪದಿನೂ 24 ದೀಪ 4 ರೋಲ್ ಇಟ್ಟಿದ್ದಾರೆ. ಆಮೇಲೆ 12 ಥರ ಜೋಡಿ ಇಟ್ಟಿದ್ದಾರೆ. ಅದು ಬಲಗಡೆ ಆಮೇಲೆ ಎಡಗಡೆ ಎಷ್ಟು ನನಗನ್ಸುತ್ತೆ ಪ್ರತಿಯೊಂದು ದೀಪನೂ 1 ಗಂಟೆ ಉರಿದು ಆರಿದ್ಮೇಲೆ ನೆಕ್ಸ್ಟು ದೀಪನ ಹತ್ತಿಸ್ತಾರೆ ಅನಿಸುತ್ತೆ. ಭಾಳ ವಿಶೇಷವಾಗಿ ಚೆನ್ನಾಗಿದೆ ದೀಪದ ಮನೆ. ಆಮೇಲೆ ದೀಪದ ಮನೆಯಿಂದ ಎಂಟ್ರೆನ್ಸ್ ಒಳಗಡೆ ಒಳಗಡೆ ತಕ್ಷಣವೇ ಹೆಂಗೆ ಅಂದರೆ, ನಮ್ಮ ಹಿಂದೂ ದೇವಾಲಯಗಳಲ್ಲಿ ಹೆಂಗೆ ಬೇರೆ ಬೇರೆ ಒಂದು ದೇವಾಲಯದೊಳಗಡೆ ಈಶ್ವರಂದು, ಗಣೇಶಂದು, ಆಮೇಲೆ ಶನಿದು, ಈ ಥರ ಬೇರೆ ಬೇರೆ ದೇವಾಲಯಗಳು ಇರುತ್ತಲ್ಲ, ಅದೇ ಥರ ಒಂದು 3 ದೇವಾಲಯಗಳಿದೆ. ಇದು ಮೊದಲನೇದು ಮೇಜರ್ ದೇವಾಲಯ. ಈ ದೇವಾಲಯದಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅಲ್ಲಿ ಮಧ್ಯದಲ್ಲಿ ಒಂದು ಬುದ್ಧದ ಸ್ಟ್ಯಾಚ್ಯೂ ಇದೆ. ಆಮೇಲೆ ಬುದ್ಧದ ಸ್ಟ್ಯಾಚ್ಯೂ ಬಲಗಡೆ ಎಡಗಡೆ 2 ಬೇರೆ ದೇವ್ರದ್ದು ಸ್ಟ್ಯಾಚ್ಯೂ ಇದೆ. ಒಂದಕ್ಕೆ ಅವರ ಹೆಸರಿಟ್ಟಿರೋದು ಲಾರ್ಡ್ ಪದ್ಮಸಾಂಬ ಅಂತ, ಇನ್ನೊಂದು ಲಾರ್ಡ್ ಅಮಿತ್ರಯಸ್ ಅಂತ. 2 ಇದೆ. 2 ಒಳಗಡೆ ಇವಾಗ ತಕ್ಷಣ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇಡೀ ಗೋಡೆ ಮೇಲೆ ಎಲ್ಲನೂ ಕೈಯಿಂದ ಬರಹ ಮಾಡಿರೋದಂತಹ ದೇವ್ರದ ವಿಗ್ರಹಗಳನ್ನೆಲ್ಲನೂ ಬರೆದಿದ್ದಾರೆ. ಭಾಳ ಚೆನ್ನಾಗಿದೆ. ಗೋಡೆಗಳ ಮೇಲೆ, ಕಂಬಗಳ ಮೇಲೆ, ಆಮೇಲೆ ತಾರಸಿ ಮೇಲೆ ಎಲ್ಲನೂ ಭಾಳ ಚೆನ್ನಾಗಿ ಎಲ್ಲನೂ ಪೇಂಟಿಂಗ್ ಮಾಡಿ ತೋರಿಸಿದ್ದಾರೆ. ಎಲ್ಲ ಜನಾಂಗದ ಜನಗಳು ಇಲ್ಲಿ ಆರಾಮಾಗಿ ಬಂದು ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಪಟ್ಟಿದ್ದಾರೆ. ನೋಡಿ, ಇದು ಒಳಗಡೆ ನಾನು ಮುಂಚೆನೇ ಹೇಳ್ದಂಗೆ ಇದು ಪ್ರಶಾಂತವಾದ ವಾತಾವರಣ. ಎಲ್ಲ ಜನಗಳದ್ದು ಸೈಲೆನ್ಸ್ ಮೇಂಟೈನ್ ಮಾಡೋಕ್ಕೆ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ. ತುಂಬ ಶಾಂತವಾಗಿದೆ. ಇಲ್ಲಿಗೆ ಬಂದಾಗಲೇ ನಮಗೆ ಶಾಂತದ ಪ್ರಾಮುಖ್ಯತೆ ಎಷ್ಟು ಅಂತ ಗೊತ್ತಾಗೋದು. ನೋಡಿ, ನಾನು ಹೇಳ್ದಂಗೆ ಮಧ್ಯದಲ್ಲಿ ಬುದ್ಧದ ಸ್ಟ್ಯಾಚ್ಯೂ ಇದೆ. ಎಲ್ಲ ಪ್ರಶಾಂತವಾಗಿ ಅಲ್ಲಿ ಒಳಗಡೆ ಸುತ್ತಮುತ್ತಲು ಎಲ್ಲನೂ ವಿದ್ಯಾರ್ಥಿಗಳಿಗೆ ಅಲ್ಲೇ ಕೂತ್ಕೊಂಡು ಪಾಠ ಬೋಧನೆ ಮಾಡೋಕ್ಕೆ ಎಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ. ಪ್ರವಚನ ಮಾಡ್ತಾಯಿದ್ರೆ ಎಲ್ಲರೂ ಅಲ್ಲಿ ಕೂತ್ಕೊಂಡು ಸುತ್ತಲೂ ಕೇಳೋ ಅಂಥದ್ದು ಸ್ಥಾನ. ಆಮೇಲೆ ಫುಲ್ಲು ಸೈಲೆಂಟು. ಯಾರು ಅಲ್ಲಿ ಒಳಗಡೆ ಬಂದಮೇಲೆ ಯಾರೂ ಶಬ್ದ ಮಾಡೋಂಗಿಲ್ಲ. ಎಲ್ಲ ಮೆಡಿಟೇಷನ್ ಮಾಡೋರಿಗೆ ಎಲ್ಲನೂ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಗೋಡೆಗಳನ್ನು ಅದೇ ಕೈಯಿಂದ ಬರೆದ ಬರವಣಿಗೆನೇ ಎಲ್ಲನೂ ಮಾಡಿಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಇವ್ರುಗಳದ್ದು ಮುಖ್ಯವಾದ ಒಂದು ದೇವಸ್ಥಾನ. ಅವ್ರು ಒಳಗಡೆ ಬಂದಾಗ ನಾನು ಮುಂಚೆನೇ ಹೇಳ್ದಂಗೆ 3 ದೇವಸ್ಥಾನ ಇದೆ. ಇದು ಮೊದಲನೇ ದೇವಸ್ಥಾನದೊಳಗಡೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ.
ನೋಡಿ ಫ್ರೆಂಡ್ಸ್, ಇದು ಮೊದಲನೇದು ಎಲ್ಲನೂ ಮುಗಿಸಿದ ಮೇಲೆ ಇದನ್ನು ಎರಡನೇ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ. ಆಮೇಲೆ ಈ ಮೊನಾಸ್ಟ್ರಿಗೆ ಇನ್ನೊಂದು ಹೇಳೋದು ಮರ್ತಾ ಅಂದರೆ, ಈ ಮೊನಾಸ್ಟ್ರಿಗೆ ನಾಮ್ದ್ರೋಲಿಂಗ್ ಮೊನಾಸ್ಟ್ರಿ ಅಂತಲೂ ಹೇಳ್ತಾರೆ. ಈ ಮೊನಾಸ್ಟ್ರಿಗೆ ಏನಕ್ಕೆ ಈ ಥರ ಹೇಳ್ತಾರೆ ಅಂದರೆ, ಟಿಬೇಟಿಂದ ಬಂದು ವಲಸೆ ಬಂದ್ರಲ್ಲಿ ಇವರು ಒಂದು ರೀತಿಯ ಜನಾಂಗದವರು ಮಾತ್ರ, ಅವರು ಜನಾಂಗದ ಜನ ಮಾತ್ರ ಇಲ್ಲಿ ಬಂದು ಕರ್ನಾಟಕದಲ್ಲಿದ್ದಾರೆ. ಇದು ನೋಡಿ, ಅವರು ಎಲ್ಲ ಪೂಜೆ ಮಾಡಬೇಕಾಗಿದ್ದಾಗ ಉಪಯೋಗಿಸೋ ಅಂಥದ್ದು ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಇದು ಡ್ರಮ್ ಥರನೂ ಎಲ್ಲ ಇದೆ. ಆಮೇಲೆ ದೇವ್ರದ್ದು ಎಲ್ಲನೂ ವಿಗ್ರಹಗಳನ್ನ ಎಲ್ಲ ಮಾಡಿ ಜೋಡಿಸಿದ್ದಾರೆ ಎಲ್ಲನೂ. ಮೊದಲನೇ ದೇವಸ್ಥಾನದಲ್ಲೇ ನೋಡ್ದಂಗೆ ಎಲ್ಲನೂ ನಮ್ಮದು ಕಲ್ಲಿನ ಕೆತ್ತನೆ ಅದನ್ನೆಲ್ಲ ಮಾಡ್ತೀವಲ್ಲ, ಆ ಥರ ಏನೂ ಮಾಡಿಲ್ಲ ಇವರು. ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಎಲ್ಲ ಗೋಡೆಗಳು ಎಲ್ಲನೂ ಇದು ಮಾಡಿ ಭಾಳ ಚೆನ್ನಾಗಿ ಮಾಡಿ ದೇವಸ್ಥಾನ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ತುಂಬ ಕ್ಲೀನು ದೇವಸ್ಥಾನ, ತುಂಬ ಪ್ರಶಾಂತವಾಗಿರುತ್ತೆ. ಯಾರನ್ನೂ ಬಂದ್ರೂ ಇಲ್ಲಿ ಜಾಸ್ತಿ ಮಾತಾಡೋದು ಇದು ಮಾಡೋದಕ್ಕೆಲ್ಲನೂ ಎಲ್ಲ ಬಿಡಲ್ಲ. ಆಮೇಲೆ ನೋಡಿ, ಅದು ಗೋಡೆ ಮೇಲೆ ನೋಡಿ, ಮೊದಲು ಬುದ್ಧಂದು ಮಧ್ಯ ಸ್ಟ್ಯಾಚ್ಯೂ ಇರೋದಲ್ಲದೆ ಬಲಗಡೆ ಎಡಗಡೆ ಇನ್ನೂ ಒಂದು 10 ಬೇರೆ ಬೇರೆ ಥರದ ತಾಮ್ರದ ವಿಗ್ರಹಗಳಿದೆ. ಅದೆಲ್ಲನೂ ಬುದ್ಧನ ಬೇರೆ ಬೇರೆ ಅವತಾರಗಳೇ ಇರ್ಬೋದು ಅನಿಸುತ್ತೆ. ಮೋಡಗಳ ಮೇಲೆ ಕೂತ್ಕೊಂಡು ಆ ಥರ ಮಾಡೋ ಹಂಗಿದೆ. ಆಮೇಲೆ ಮುಂದೆ ನೋಡಿ, ನೈವೇದ್ಯಕ್ಕೆ ಇಟ್ಟಿರುವಂಥ ಪದಾರ್ಥಗಳು ವಿಭಿನ್ನವಾಗಿದೆ. ನಾವು ಯಾರನ್ನು ಈ ಥರ ಎಲ್ಲನೂ ಮೌಂಟೇನ್ ಡ್ಯೂ, ಪೆಪ್ಸಿ, ಕೋಕಾ ಕೋಲಾ ಎಲ್ಲ ಏನೂ ಇಡೋದಿಲ್ಲ. ಇವ್ರದ್ದೇನೋ ಬೇರೆ ಆಚರಣೆ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ, ಬಿಸ್ಲರಿ ವಾಟರ್ಸು. ಸೊ ಇಟ್ಸ್ ಎ ಮಿಕ್ಸ್ ಆಫ್ ಬೋತ್ ಮಾಡ್ರನ್ ಆ್ಯಂಡ್ ಓಲ್ಡ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಇವರು ಪಾಲನೆಯಲ್ಲಿದೆ. ಆಮೇಲೆ ಫ್ರೆಂಡ್ಸ್, ಇದು ನೋಡಿ, ಇದು 3ನೇದು ದೇವಸ್ಥಾನ. ಈ 3ನೇ ದೇವಸ್ಥಾನದಲ್ಲಿ ಏನು ಅಂತ ವಿಶೇಷ ಏನು ಕಾಣಲಿಲ್ಲ ನನಗೆ. ಒಂದು ಪಗೋಡ ಥರ ಇದೆ, ಅದರ ಹಿಂದುಗಡೆ ಒಂದು ದೇವರ ಮೂರ್ತಿಗಳನ್ನು ಎಲ್ಲನೂ ಇಟ್ಟಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ, ಒಳಗಡೆ ಹೋದಾಗ ನೋಡ್ತಾ ಇದ್ದರೆ ಒಂದಿಬ್ಬರನ್ನು ಮೆಡಿಟೇಟ್ ಮಾಡ್ತಾ ಇರೋದನ್ನು ನೋಡಿದೆ. ಭಾಳ ಡೀಪ್ ಮೆಡಿಟೇಷನ್ಸಲ್ಲಿ ಇದ್ದರು. ಅವ್ರನ್ನ ಎಲ್ಲನೂ ನೋಡ್ತಾ ಇದ್ರೆ ನಾನೆಲ್ಲ ಇನಿಷಿಯಲಿ ಇದೆಲ್ಲನೂ ವ್ಯಾಕ್ಸ್ ಸ್ಟ್ಯಾಚ್ಯೂ ಅಂದ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ನೋಡಿ ಬಲಗಡೆ. ಆಮೇಲೆ ಅವ್ರದ್ದು ಡೀಪ್ ಮೆಡಿಟೇಷನ್ನು ಎಷ್ಟು ಇದಾಗಿ ಮಾಡ್ತಾರೆ ಅನ್ನೋದು ನನಗೆ ಅವತ್ತೇ ಮೊದಲು ಗೊತ್ತಾಗಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ಗುಡ್ ಲಕ್.